ನೀವು ಸುಮ್ಮನೆ ಕೂತಿದ್ರೆ ಡಿಲೀಟ್ ಆಗಿದೆ. ಕಾಂಗ್ರೆಸ್ನ ಮತಗಳನ್ನೇ ಬಿಜೆಪಿಯವರು ಡಿಲೀಟ್ ಮಾಡಿದ್ದಾರೆ. ಚುನಾವಣಾ ಆಯೋಗ ಬಿಜೆಪಿಯ ಕೈಗೊಂಬೆ. ಫಸ್ಟ್ ಕಾಂಗ್ರೆಸ್ ವಕ್ತಾರರು ಮಾಹಿತಿಯ ಕೊರತೆಯಿಂದ ಬರಬಾರ್ದು. ರಾಹುಲ್ ಗಾಂಧಿ ಹೇಳಿರ್ತಕ್ಕಂಥದ್ದು ಡಿಲೀಟ್ ಮಾಡೋದು ಪ್ರಯತ್ನ ಪಟ್ಟಿದ್ರು ಅಂತ. ಅವ್ರು ಹೇಳ್ತಿದ್ದಾರೆ ಡಿಲೀಟ್ ಆಗೋಗಿದೆ ಆಲ್ರೆಡಿ ಅಂತ ಹೇಳಿ. ಸೊ ಡಿಲೀಟ್ ಆಗಿಲ್ಲ, ಇನ್ನು ಪ್ರಯತ್ನ ಪಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ. ಸೊ ಅದರಿಂದ ಅದ್ರ ವಿಚಾರನ ತಿಳ್ಕೊಂಡ್ ಬರ್ಬೇಕು ಫಸ್ಟ್ ಥಿಂಗ್. ಮತ್ತೆ ಇವರು ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಸುಮಾರು 90 ಚುನಾವಣೆ ಸೋತಿದ್ದಾರೆ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ. ಸೊ ಅದಕ್ಕೋಸ್ಕರ ರಾಹುಲ್ ಗಾಂಧಿ ಅವರು ಹತಾಶೆಗೊಳಗಾಗ್ಬಿಟ್ಟವ್ರೆ. ನಾ ಸೋಲ್ತಾ ಇದ್ದೀನಿ, ಏನ್ ಮಾಡೋದು ಇವಾಗ, ಎಲೆಕ್ಷನ್ ಕಮಿಷನ್ ಮೇಲೆ ಹಾಕ್ಬಿಡೋಣ. ಸರಿ ಆಯ್ತು, ನೀವು ಮೊದಲು EVM ಬಳಸ್ತಾ ಇದ್ರಿ, EVM ಹ್ಯಾಕ್ ಮಾಡಿಬಿಡ್ತಾರ್ರಿ, EVM ಸುಳ್ಳು. ಅಕಸ್ಮಾತ್ ಏನೋ ಇವ್ರು ಗೆದ್ದು ಬಿಟ್ರೆ ಪ್ರಜಾಪ್ರಭುತ್ವದ ಗೆಲುವು, ಸೋತ್ ಬಿಟ್ರೆ ಅದು EVM ಹ್ಯಾಕ್. ಇವರಿಗೆ ಬೇಸಿಕ್ ನಾಲೆಡ್ಜ್ ಇಲ್ವಾ ರಾಹುಲ್ ಗಾಂಧಿ ಅವರಿಗೆ? EVM ಇಂಟರ್ನೆಟ್ ಕನೆಕ್ಷನ್ ಎಲ್ಲಿರಿ? ಇಂಟರ್ನೆಟ್ ಕನೆಕ್ಷನ್ ಇದ್ರೆ ತಾನೇ ಹ್ಯಾಕ್ ಮಾಡ್ಲಿಕ್ಕೆ ಆಗೋದು. EVM ಇಂಟರ್ನೆಟ್ ಕನೆಕ್ಷನ್ ಎಲ್ಲಿರುತ್ತೆ? ಈ ರೀತಿ ಸುಳ್ಳುಗಳನ್ನ ಹೇಳ್ತಿದ್ದಾರೆ. ಇವ್ರ ಪ್ರಕಾರ ವೋಟ್ ಚೋರಿ ನಡೆದಿದ್ರೆ ಮೊನ್ನೆ ತಾನೇ ಮಾಲೂರು ಶಾಸಕ ನಂಜೇಗೌಡರು ಸಸ್ಪೆಂಡ್ ಆದ್ರು. ಸ್ವತಃ ಹೈಕೋರ್ಟ್ ಬಂದು ನೀವು ತಪ್ಪು ಮಾಡಿದಿರಿ, ನೀವು ಸಸ್ಪೆಂಡ್ ಮಾಡ್ತಿದೀವಿ ಅಂತ ಹೇಳಿದ್ರು. ಹಾಗಾದ್ರೆ ಅಲ್ಲಿ ವೋಟ್ ಚೋರಿ ನಡೆದಿಲ್ವಾ? ವೋಟ್ ಚೋರಿ ಮಾಡ್ತಾ ಇರೋದು ಯಾರು ರಾಜ್ಯದಲ್ಲಿ? ಇವರೇ ತಾನೆ. ಅಕಸ್ಮಾತ್ ಬಿಜೆಪಿ ವೋಟ್ ಚೋರಿ ಮಾಡಿದ್ರೆ ಬಿಜೆಪಿ ಯಾರಾದ್ರೂ ಸಸ್ಪೆಂಡ್ ಆಗ್ಬೇಕಾಯ್ತು, ಬಿಜೆಪಿ ಆಗ್ಲಿಲ್ಲ. ಇವ್ರು ಪರಮೇಶ್ವರ್ ಹೇಳಿದ್ರಲ್ಲ, ನಾವ್ ಇಷ್ಟಿಂದವರೆಗೂ 70 ವರ್ಷದಿಂದ ಮನೇಲಿ ಕುತ್ಕೊಂಡು ಕುಟ್ಟಿ ಓಟ್ ಹಾಕಿಸ್ಕೊಂಡು ಅಂತ. ಹಂಗಾರೆ ವೋಟ್ ಚೋರಿ ಮಾಡಿದಾರೆ ಯಾರು? ಕಾಂಗ್ರೆಸ್ನರಲ್ವಾ? ಮತ್ತೆ ಇವರ ಅಜ್ಜಿ 1971ರಲ್ಲಿ ಸ್ವತಃ ರಾಹುಲ್ ಗಾಂಧಿ ಅವರ ಅಜ್ಜಿ ಇಂದಿರಾ ಗಾಂಧಿ ಅವರು ಅಲಹಾಬಾದ್ ಹೈಕೋರ್ಟ್ ಇಂದ ಅವರ ಏನು MP ಸೀಟ್ ಇತ್ತು ಅದು ಸಿಂಧು ಆಗುತ್ತೆ, ಅಲ್ಲಿ ಮತಗಳ್ಳತನ ಆಗಿದೆ ಅಂತ ಹೇಳಿ ಅಲ್ಲಿ ವೋಟ್ ಚೋರಿ ನಡೀತಲ್ಲ. ಮತ್ತೆ ಇವರ ರಾಜೀವ್ ಗಾಂಧಿ ವೋಟ್ ಚೋರಿ ನಡೀತಲ್ಲ. ಅಲ್ಲ ನಾನು ಹೇಳ್ತಾ ಇರೋದು ನಿಮ್ಗೆ. ಮತ್ತೆ ಇನ್ನೊಂದು ಹೇಳ್ಬೇಕು ಅಂದ್ರೆ, ಇವರು ಯಾವತ್ತೇ ಆಗಲಿ ಮೇಡಮ್, ಇವ್ರು ವೋಟ್ ಚೋರಿ ಆಗಿದ್ದೇ ಅನ್ನೋದೇ ಆದ್ರೆ ಆಳಂದ ವಿಚಾರದಲ್ಲಿ ಆಗಿರ್ಬೋದು, ಪ್ರಯತ್ನ ಪಟ್ಟಿರೋದು ಆಗಿರ್ಬೋದು ಅಂತ ಇವತ್ತು ಚುನಾವಣಾ ಆಯೋಗ ಕ್ಲಿಯರ್ ಆಗಿ ಹೇಳಿದೆ, ಯಾವುದೇ ಕಾರಣಕ್ಕೂ ಥರ್ಡ್ ಪಾರ್ಟಿ ಆಕ್ಸೆಸ್ ಇರೋದಿಲ್ಲ, ಡಿಲೀಟ್ ಮಾಡಕ್ ಸಾಧ್ಯನೇ ಇಲ್ಲ, ಆಕ್ಸೆಸ್ ನಾವು ಕೊಡೋದೇ ಇಲ್ಲ ಅಂತೇಳಿ, ಆನ್ಲೈನ್ ಆಕ್ಸೆಸ್ ಇಲ್ಲ ಅಂತೇಳಿ ಚುನಾವಣಾ ಆಯೋಗ ಹೇಳಿದೆ. ಮತ್ತೆ ಆ ಡಿಲೀಟ್ ಹಾಕ್ಬೇಕು ಅಂತಂದ್ರೆ ಸಂಬಂಧಿಸಿದ ವ್ಯಕ್ತಿಯನ್ನ ಕೇಳದೆ ಅವಕಾಶ ಕೊಡಲ್ಲ ಡಿಲೀಟ್ ಮಾಡ್ಲಿಕ್ಕೆ ಅಂತೇಳಿ ಚುನಾವಣಾ ಆಯೋಗ ಹೇಳಿದೆ. ಅದರಿಂದ ಇವರು ಅಕಸ್ಮಾತ್ ಅದ್ರ ಬಗ್ಗೆ ಏನಾದ್ರು ಕಾಂಟ್ರವರ್ಸಿ ಇದ್ರೆ ಅಥವಾ ಇವ್ರಿಗೇನು ಅನುಮಾನ ಇದ್ರೆ 1960ರ ಮತದಾನದ ಕಾಯ್ದೆಯ ಪ್ರಕಾರ ಇವ್ರು ಅಫಿಡೇವಿಟ್ ಸಲ್ಲಿಸಬೇಕು. ಇವ್ರು ಸುಮ್ನೆ ಕುತ್ಕೊಂಡು ಬೀದಿಲ್ ಕಲ್ಲೊಡೆದ್ ಬೇಡ, ಕೇಸ್ ಹಾಕಿ ಸುಪ್ರೀಂ ಕೋರ್ಟ್ ಹಾಕಿ. ಸುಪ್ರೀಂ ಕೋರ್ಟ್ ಕಳೆದ ಬಿಹಾರ ಚುನಾವಣೆ ವಿಚಾರದಲ್ಲಿ ಹೇಳಿದಾಗ ಅಲ್ಲಿ ವೋಟ್ ಚೋರಿ ಆದಾಗ ಎಂದಾಗ ಸುಪ್ರೀಂ ಕೋರ್ಟ್ ನೇರವಾಗಿ ಹೇಳ್ತು, ನಿಮ್ಮ ಹತ್ರ ಸಾಕ್ಷಿ ಇದ್ರೆ ನಮಗೆ ಕೊಡಿ, ನಾವು ಆಕ್ಷೇಪ ತೆಗೆದುಕೊಳ್ತೀವಿ ಅಂತ. ಇವ್ರು ಯಾಕ್ರಿ ಆದಿ ಬೀದಿ ನಾಟಕ ಮಾಡ್ತಿದ್ದಾರೆ? ಇವರು ಸುಳ್ಳಲ್ವಾ ಇದು?